ನೀವೇನಾದ್ರೂ ಇಂಡಿಯನ್ ಆರ್ಮಿ ಅಗ್ನಿವೀರ್ ಎಕ್ಸಾಮಿನೇಷನ್ ಬರೆದ್ಬಿಟ್ಟು ಅದರಲ್ಲಿ ತುಂಬಾ ಚೆನ್ನಾಗಿದೆ ಸ್ಕೋರಿಂಗ್ ಅಂತ ನಿಮ್ಗೆ ಆಲ್ರೆಡಿ ಈಗ ಅನಿಸ್ತಾ ಇರುತ್ತೆ. ಬಟ್ ಇನ್ನೇನೀಗ ಫಿಸಿಕಲ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಈ ಎಕ್ಸಾಮ್ಸ್ ಹೆಂಗೋ ನಮ್ ಪಾಸ್ ಆಗುತ್ತೆ, ಬಟ್ ಫಿಸಿಕಲ್ ಹೆಂಗಪ್ಪ ಪಾಸ್ ಮಾಡ್ಕೊಳ್ಳೋದಂತ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಫಿಸಿಕಲ್ ಗೆ ಯಾವ ತರ ನೀವು ಪ್ರಿಪರೇಷನ್ ಆಗ್ಬೇಕಂತ ಹೇಳ್ಕೊಡ್ತೀನಿ. ಇಂಡಿಯನ್ ಆರ್ಮಿ ಅಗ್ನಿವೀರ್ ಫಿಸಿಕಲ್ ಟೆಸ್ಟ್ ಬಂದ್ಬಿಟ್ಟು ಫಸ್ಟ್ ನಿಮ್ಗೆ 1600 ಮೀಟರ್ ಇರುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಪುಲ್ ಅಪ್ ಇರುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಲಾಂಗ್ ಜಂಪ್ ಇರುತ್ತೆ. ಫೋರ್ತ್ ಒನ್ ಬಂದ್ಬಿಟ್ಟು ಜಿಗ್ಜಾಗ್ ಇರುತ್ತೆ. ಇಷ್ಟೆಲ್ಲ ನಿಮ್ಗೆ ಫಿಸಿಕಲ್ ಟೆಸ್ಟ್ ಗಳೆಲ್ಲ ಆಗಿರುತ್ತೆ. ನಿಮ್ಗೆ ಇಷ್ಟೆಲ್ಲ ಫಿಸಿಕಲ್ ಟೆಸ್ಟ್ ಗಳಲ್ಲಿ ಕೆಲವೊಂದು ಡಿಫಿಕಲ್ಟ್ ಆಗಿರುತ್ತೆ. ಅದು ಯಾವ್ದಂದ್ರೆ ಫಸ್ಟ್ ಬರೋದೇ ನಿಮ್ಗೆ 1600 ಮೀಟರ್ ರನ್ನಿಂಗ್. ಆಲ್ಮೋಸ್ಟ್ ಎಲ್ಲರೂ ಈ ರನ್ನಿಂಗ್ ಅಲ್ಲೇ ಫೇಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದ್ರ ಟೈಮಿಂಗ್ಸ್ ಬಂದ್ಬಿಟ್ಟು 6 ನಿಮಿಷ 15 ಸೆಕೆಂಡ್ ಒಳಗಡೆ ನೀವು ಓಡ್ಲೇಬೇಕು. ನೀವೇನಾದ್ರೂ 1 ಸೆಕೆಂಡ್ ಜಾಸ್ತಿ ಓಡಿದ್ರು ಕೂಡ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ನ ತಗೊಳ್ಳೋದಿಲ್ಲ. ನಮ್ಮ ಅಕಾಡೆಮಿಯಲ್ಲಿ ತರಬೇತಿನ ಪಡೆದು 1600 ಮೀಟರ್ ನ 4 ನಿಮಿಷ 50 ಸೆಕೆಂಡ್ ಅಲ್ಲಿ ಓಡ್ಬಿಟ್ಟು ಈಗ 5 ಮಕ್ಕಳು ಆಲ್ರೆಡಿ ಸೆಲೆಕ್ಷನ್ ಆಗಿದ್ದಾರೆ. ಅದೇ ರೀತಿ ನೀವು ಏನಾದ್ರೂ ಸೆಲೆಕ್ಷನ್ ಆಗ್ಬೇಕಂದ್ರೆ ನಾ ಪ್ರತಿದಿನ ಏನು ವರ್ಕೌಟ್ ಮಾಡ್ಬೇಕಂತ ನಿಮ್ಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ. ನಿಮ್ಗೆ ಯಾವ ವರ್ಕೌಟ್ ಬೇಕಂತ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ 100% DM ಮಾಡ್ತೀನಿ. ಈ ವಿಡಿಯೋನ ನಾನು ಎಷ್ಟೇ ಟ್ರೈ ಮಾಡಿದ್ರು 1600 ಮೀಟರ್ ಅಲ್ಲಿ ಪಾಸ್ ಆಗಕ್ ಆಗ್ತಾ ಇಲ್ಲ ಅನ್ನೋ ನಿಮ್ಮ ಫ್ರೆಂಡ್ಸ್ ಗಳು ಯಾರಾದ್ರೂ ಇದ್ರೆ ಅವರಿಗೆಲ್ಲ ಶೇರ್ ಮಾಡಿ. ನಾಳೆಯಿಂದ ನಿಮ್ಗೆ ವರ್ಕೌಟ್ ಗಳು ಏನ್ ಮಾಡ್ಬೇಕಂತ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.